ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ದೇವ್ರಿ, ಇಷ್ಟು ದಿನ ಕುಂತ ಕತೆ ಬರ್ದನ್ಪಾ ತಂದೆ. ನನ್ನ ಕತೆಗಳಿಗೂ ನನ್ನ ಜೀವನಕ್ಕೂ ಒಂದು ಒಳ್ಳೆ ದಾರಿ ತೋರಿಸ್ಪಾ ತಂದೆ. ನಿನ್ನ ನಂಬಿನ್ಪಾ ತಂದೆ, ಕಾಪಾಡಪ್ಪ. ಹೇ ಅಜಯ್, ಕಂಡಿಡ್ದು ಬಿಟ್ಟಿಲ್ಲ. ಹೆಂಗಿದೀಯ ಮಗ? ಆರಾಮ? ಸೂಪರ್. ನೀನು ನೋಡಿ ತುಂಬ ಖುಷಿ ಆಯ್ತು ಮಗ. ತುಂಬ ಖುಷಿ ಆಯ್ತು ನನಗೂ. ಕಿಲಾಡಿ ಕಣ, ಕಂಡಿಡ್ದು ಬಿಡ್ತೀಯ ಬೇಗ. ನಿನ್ನ ನೋಡೋಕ್ಕೆ ಅಂತಾನೆ ಅಮೇರಿಕಂದ ಇವಾಗ ಬಂದೆ ಕಣೋ. ಹೌದಾ? ಅಮ್ಮನ ನೋಡಿದೆ ತಾನೇ? ಇಲ್ಲ ಕಣೋ, ನಿನ್ನೇನು ನೋಡಬೇಕು. ನಿನ್ನಂದ್ರೆ ನನ್ನ ಜೀವ, ಅದಕ್ಕೆ ಓಡೋಡಿ ಇಲ್ಲೇ ಬಂದೆ. ಆದರೂ ಅಮ್ಮನ ನೋಡ್ಬೇಕು ಕಣೋ. ಆಯ್ತು, ನೋಡೋಣ ಬಾ, ಇಲ್ಲೇ ಹೊರಗಡೆ ಹೋಗಿ ಎಲ್ಲಾದರೂ ತಿಂಡಿ ತಿಂದೆ, ಚಾ ಕೊಡು. ರೆಡಿ ಹೋಗೋಣ. ಬಾರು, ಮಾತಾಡೋದು ಭಾಳ ಐತೆ ನಮ್ದು. ಭಾಳ ಐತೆ, ಭಾಳ ಐತೆ. ಕಲರ್ ಬಂದ್ಬಿಟ್ಟಿದೆಯಾ? ಏನಿಲ್ಲಪ್ಪ. ಏನು ಆ್ಯಪಲ್ ತಿಂತೀಯಾ? ಆ್ಯಪಲ್ ಅನ್ಕೊಂಡೆ ನಾನು ಆ್ಯಪಲ್ಲೇ ತಿಂತಿರ್ಬೇಕು ನೀನು. ಮತ್ತೆ ಅಜಯ್, ಎಲ್ಲ ಹೇಗಿದೆ? ಚೆನ್ನಾಗಿದೆ ಮಗ. ಏನು ನಮ್ಗೇನು ಕಡಿಮೆ, 7 ವರ್ಷಕ್ಕೆ 15 ಲಕ್ಷ ಪ್ಯಾಕೇಜ್ ಕೊಡ್ತಾರೆ. ಊಟ, ತಿಂಡಿ, ಮನೆ, ಕಾರು ಎಲ್ಲ ಅವ್ರಿಗೇನೆ, ನಮ್ದೇನಿಲ್ಲ. ಇರಲಿ ಬಿಡಪ್ಪ, ನೀನಾದರೂ ಸೆಟ್ಲ್ ಆಗಲ್ಲ, ನನಗಷ್ಟೇ ಸಾಕು. ನಮ್ದು ಇರಲಿ. ನಿಂದು ಬಂತು ಕತೆ ಕಾದಂಬರಿ ಎಲ್ಲ ನೋಡಜ್ಜಯ್, ಒಂದು 4 ಚೆನ್ನಾಗಿರೋ ಒಳ್ಳೆ ಕತೆಗಳು ಬರ್ದೇನೆ. ಒಬ್ಬರು ಪ್ರೊಡ್ಯೂಸರ್ ಸಿಕ್ಕರೆ ಸಿನಿಮಾ 100 ಡೇಸ್ ಪಕ್ಕ. ಕಂಗ್ರ್ಯಾಚುಲೇಷನ್. ನಿನಗಿರೋ ಒಳ್ಳೆ ಮನಸ್ಸಿಗೆ ನಿನಗೆ ಒಳ್ಳೆದಾಗೆ ಆಗುತ್ತೆ. ಥ್ಯಾಂಕ್ ಯು ಅಜಯ್. ಅಜಯ್, ನೀನು ಇವಾಗ ಹೋಗಿ ಅಮ್ಮನ ಭೇಟಿ ಆಗ. ಓಕೆ. ನಾನು 4 ಮಂದಿ ಪ್ರೊಡ್ಯೂಸರ್ ಭೇಟಿ ಆಗೋದೈತಿ, ನಾ ಭೇಟಿ ಆಗ್ಬರ್ತೀನಿ. ಎಂಟೊಂದ್ಲೆ ಎಂಟು, ಎಂಟೆಡ್ಲೆ ಗಂಟು, ಚಚ ಎಂಟೆಡ್ಲೆ. ಸರ್, ಸರ್ ಮನು ಅಂತ. ನಮಸ್ತೆ, ಬಾರಪ್ಪ. ಸುರೇಶ್ ಸರ್ ಭೇಟಿ ಬಗ್ಗೆ. ಸುರೇಶ್ ಅವ್ರು ಬೇಕಾಗುತ್ತೆ, ಬನ್ನಿ ಒಳಗೆ. ಏನು ಹೆಸರು? ಮನು ಅಂತ ಸರ್. ಮನು ಅಂತನಾ? ಹಾಂ ಸರ್. ಓಕೆ, ಕುತ್ಕೊಳ್ಳಿ. ಹಾಂ ಸರ್, ಓಕೆ ಸರ್. ಓಕೆ ಸರ್, ನಿಮ್ಮನ್ನ ಕೇಳ್ಕೊಂಡು ಯಾರೋ ಮನು ಅಂತ ಬಂದಿದ್ದಾರೆ. ಓಕೆ ಸರ್. ಸರ್ ನಮಸ್ತೆ ಸರ್. ಕ್ಲೋಸ್, ಆಮೇಲೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ಹಾಂ ಹೇಳಿ. ಸರ್ ಮನು ಅಂತ ರೀ. ಸರ್ ಒಂದೆರಡು ಸ್ಟೋರಿ ಇದಾವೆ ಸರ್ ನಮ್ಮ ಕಡೆ. ಹೌದಾ? ಬಿಗ್ ಮೂವಿ, ಶಾರ್ಟ್ ಮೂವಿ ಸರ್. ಹಾಂ ಹೇಳಿ. ಅದು ನೀವು ಪ್ರೊಡ್ಯೂಸ್ ಮಾಡ್ಬೇಕಂತೇಳಿ ಸರ್. ಓಕೆ. ಪ್ರಶಾಂತ್ ಸರ್, ಇದೊಂದು ರೀಸೆಂಟಾಗಿ ಮಾಡಿದ್ದು ಸರ್, ಪಾಲ್ತು ನಾನಲ್ಲ ಅಂತೇಳಿ. ಸದ್ಯ ನಮ್ಮ ನಡೀತಾ ಇದಾವ್ರಿ. ಈಗ ಸ್ವಲ್ಪ ಟೈಮ್ ಬೇಕಾಗ್ತದ. ಹಾಂ ಸರ್. ಹಾಂ ಹಾಂ ಸರ್. ನೀವು ಶಾರ್ಟಾಗಿ ಹೇಳಿದರೆ ಒಂದ್ಸರಿ ಒಂದೇ ಲೈನಲ್ಲಿ ಹೇಳಿ. ಹಾಂ ಸರ್. ಇರಲಿ, ಪರವಾಗಿಲ್ಲ. ಒಂದು ಲೈನಲ್ಲಿ ನನಗೆ ಹೇಳಿಬಿಟ್ರೆ ಮುಂದಿನ ವ್ಯವಸ್ಥೆ ಮಾಡೋಣ. ಅದೇನಂದ್ರೆ ಸರ್, ಒಬ್ಬ ಹೀರೋ ಇರ್ತಾನೆ ಸರ್. ಅಲ್ಲಿ 4 ಮಂದಿ ಡಾಕುಗಳು ಸೇರಿ ಈಗ ಒಂದು ದೊಡ್ಡ ಜಾತ್ರೆ ಸನ್ನಿವೇಶ ನಡೆದಿರುತ್ತೆ ಸರ್. ಅಲ್ಲಿ ಜಾತ್ರೆದ ಮೂರ್ತಿ ತೊಗೊಂಡ ಕಿಡ್ನಾಪ್ ಮಾಡ್ತಾರೆ ಸರ್. ಆ ಮೂರ್ತಿ ಹೊಳ್ಳಿ ಆ ಹೀರೋ ಅದನ್ನ ಹೆಂಗೆ ತಂದು ಇಲ್ಲಿ ಗುಡಿ ಮುಟ್ಟಿಸ್ತಾನೆ ಅನ್ನೋದು ಒಂದು ದೊಡ್ಡ ಸ್ಟೋರಿ ಸರ್. ಫುಲ್ ಒಂದು ಆ್ಯಕ್ಷನ್ ಮೂವಿ ಸರ್. ಹೊಸಬ್ರಿಗೆ ಹಾಕ್ಕೊಂಡು ಮಾಡಿದ್ರೆ ಆ ಕಥೆಯೂ ಚೆನ್ನಾಗಿದೆ ಸರ್. ಅವ್ರ ಫೈಟ್ ಮುಖಾಂತರ ನಾವೊಂದು ಒಳ್ಳೆ ಸಿನಿಮಾ ಮಾಡ್ಬೋದು ಸರ್. ನಾವು
ಸದ್ಯಕ್ಕೆ ಶೆಡ್ಯೂಲ್ ಬಿಜಿ ಇದ್ರೂ ಕೂಡ ನಿಮ್ಮ ನೆನಪಿರ್ತದ. ಹಾಂ ಸರ್. ನೀವು ಸ್ಟೋರಿ ಹೇಳಿರಿ, ಭಾಳ ಚೆನ್ನಾಗಿದೆ. ಹಾಂ ಸರ್. ನಾನು ನಿಮ್ಗೊಂದು ಅವಕಾಶ ಕೊಡ್ತೀನಿ. ಹಾಂ ಸರ್. ಸದ್ಯಕ್ಕೆ ನಂಬ್ಕೊಂಡು ಕೂಡ್ಬೇಡ, ಹಾಂ ನಿಮ್ಮ ಕೆಲಸ ನೀವು ಮಾಡಿರಿ. ಯಾಕಂದ್ರೆ ನಾನು ಹೇಳಲಿಕ್ಕೆ ರೆಡಿ ಇಲ್ಲ, ಹಾಂ ಸರ್. ಯಾಕಂದ್ರೆ ಬಿಜಿ ಇರಿ. ಹಾಂ ಸರ್. ಓಕೆ ಓಕೆ ಸರ್. ಬನ್ನಿ, ಒಂದು ಮತ್ತೆ ಒಳ್ಳೆ ನಾನು ಫೋನ್ ಮಾಡ್ತೀನಿ. ಹಾಂ ಸರ್. ಅವಾಗ ಬನ್ನಿ ಸರ್, ಒಂದು ಒಳ್ಳೆ ಅವಕಾಶ ಕೊಡಿ ಸರ್. ಆಯ್ತು, ಮಾಡ್ಬೋದು ಸರ್ ಸ್ಟೋರಿ. ಆಯ್ತು, ಹಾಂ ಆಯ್ತು, ಓಕೆ. ಸರ್ ಬರ್ತೀನಿ ಸರ್. ಮೇಡಮ್ ಮನು ಅಂತ ಮೇಡಮ್. ಮೇಡಮ್ ಕೆಲವೊಂದು ಬಿಗ್ ಮೂವಿ ಪ್ರಾಜೆಕ್ಟ್ ಮಾಡ್ಕೊಂಡ್ರಿ ಮೇಡಮ್. ಒಳ್ಳೊಳ್ಳೆ ಸ್ಟೋರಿಗಳಿದಾವೆ ರೀ ಮೇಡಮ್. ಇದೊಂದು ಮಾಡಿದ್ದೀನಿ ಮೇಡಮ್, ಪಾಲ್ತು ನಾನಲ್ಲ ಅಂತೇಳಿ. ಟೈಟ್ಲು ಸಖತ್ತಾಗೈತಲ್ರಿ. ಹಾಂ ಮೇಡಮ್. ಮೇಡಮ್ ಇದೊಂದು ರೀ ಬಿಗ್ ಮೂವಿ, ಮಾರುತಿ ನಗರ ಅಂತೇಳಿ ವಿತ್ ಇದು ಫೋಟೋಗ್ರಾಫಿನೂ ಮಾಡಿದ್ದೀನಿ ಮೇಡಮ್. ಈ ಕಡೆ ಅಂದ್ರೆ ಈ ಕ್ಯಾರೆಕ್ಟರ್ ಇವರು ಬರ್ಬೋದು ಅಂತೇಳಿ ಆ ಥರ. ನೀವೇನಾದರೂ ಒಂದು ಒಳ್ಳೆ ಮನಸ್ಸು ಮಾಡಿ ಮೇಡಮ್, ಏನಾದರೂ ಪ್ರೊಡ್ಯೂಸ್ ಮಾಡಿದರೆ ಇವು ಎರಡಕ್ಕೂರಾಗ ಒಂದು ಸ್ಟೋರಿ ಮಾಡ್ಬೋದು ರೀ ಮೇಡಮ್. ಕೆಲವೊಂದು ಅದೇ ಥರ ಮೇಡಮ್, ಈಗ ಕೆಲವೊಂದು ಶಾರ್ಟ್ ಸಾಂಗ್ಸ್ ಈ ಥರ ಎಲ್ಲ ಮಾಡ್ಕೊಂಡು ಆನ್ಲೈನ್ ಬೇಕಾದ್ರೆ ಹಾಡಿ ತೋರಿಸ್ತೇನೆ ಮೇಡಮ್. ಇಲ್ಲ ಈಗ ಸದ್ಯಕ್ಕೇನು ಬೇಡ, ಹಾಂ ನನಗೊಂಚೂರು ಟೈಮ್ ಕೊಡಿ. ಈಗಾಗಲೇ ನಮ್ದೊಂದು ಮೂವಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ, ಹಾಂ ಅದು ಮುಗಿಲಿ. ಮುಗಿದ ತಕ್ಷಣ ನಾನೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ. ಹಾಂ ಅಂದ್ರೆ ನೋಡಿರಿ ಮೇಡಮ್, ನನಗೊಂದು ಒಳ್ಳೆ ಅವಕಾಶ ಕೊಟ್ಟರೆ ಹೊಸೊಬ್ರನ್ನ ಹಾಕ್ಕೊಂಡು ಒಂದು ಆ್ಯಕ್ಷನ್ ಮೂವಿ ಥರ ಮಾಡ್ಬೋದು ಮೇಡಮ್. ಅದೇ ಥರ ಮೇಡಮ್ ಒಂದೆರಡು ಈಗ ಸಾಂಗ್ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ ಮೇಡಮ್. ಯಾವ ಥರ ಮೇಡಮ್? ಒಂದು ನಿಮಿಷ ಮೇಡಮ್. ಇತ್ತಲ್ಲ ಮೇಡಮ್, ಈ ಥರ ಒಂದೆರಡು ಸಾಂಗ್ ಮಾಡ್ಕೊಂಡು ಇವು ಹನುಮಂತನ ಮ್ಯಾಗ ಹಿಂಗೆ ಅಂದರೆ ಹೀರೋ ಎಂಟ್ರಿಗೆ ಅದು ಹೀರೋ ಯಾವ ಥರ ಎಂಟ್ರಿ ಆಗ್ತಾನೆ ಆ ಥರ ಈ ಥರ ಮಾಡ್ತಾರೆ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೀರಾ. ಹಾಂ ಅದೇ ಹೇಳಿದ್ನಲ್ಲ, ಈಗಾಗಲೇ ನಮ್ದೊಂದು ಮೂವಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಹಾಂ ಒಳ್ಳೆ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ನಾವು ಕೂಡ. ಹಾಂ ಇದು ಮುಗಿದ ತಕ್ಷಣ ನಾನೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ. ನಿಮ್ಮ ನಂಬರ್ ನನ್ನ ಸೆಕ್ರೆಟರಿ ಹತ್ರ ಕೊಟ್ಟು ಹೋಗಿದ್ದೀನಿ, ನಾನೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ ಓಕೆ, ಆದಷ್ಟು ಬೇಗ ಹೇಳ್ರಿ ಮೇಡಮ್. ಹೊಸಬ್ರನ್ನ ಹಾಕೊಂಡು ಒಂದು ಸ್ಟೋರಿ ಮಾಡಿದ್ರೆ ಒಳ್ಳೆ ಕಂಟೆಂಟ್ ಇದೆ ಮೇಡಮ್, ಎಲ್ಲ ಸ್ಟೋರಿಗಳು ಚಲೋ ಇದಾವೆ, ಮಾಡೋಣ್ರಿ ಮೇಡಮ್. ನಾನು ಒಂಚೂರು ಟೈಮ್ ಕೊಡಿ, ನಾನೇ ಫೋನ್ ಮಾಡ್ತೀನಿ. ಹಾಂ ಓಕೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಸರ್ 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 ರಾಜು ಸರ್ ಅದ ಸರ್? ಸರ್ಗೆ ಕಾಲ್ ಮಾಡಿದ್ದೆ ಸರ್, ಕತೆ ಹೇಳ್ಬೇಕಂತೇಳಿ. ಅದಕ್ಕೆ ಬಾ ಅಂತ ಹೇಳಿದ್ರಿ ಸರ್, ಅದೊಂದು ಸ್ವಲ್ಪ ಭೇಟಿ ಆಗುತ್ತೆ ಸರ್. ಒಂದೇ ನಿಮಿಷ ಕೂತ್ಕೊಳ್ಳಿ, ಹಾಂ ಸರ್. ನಾ ಮಾತಾಡ್ಕೊಂಡು ಬರ್ತೇನೆ. ಓಕೆ ಸರ್, ಯಾರೋ ಬಂದಿದ್ದಾರೆ. ಯಾರಂತ? ಯಾರೋ ಮನಾರ್ ಅಂತ ನಿಮ್ಗೆ ಕಾಲ್ ಮಾಡಿದ್ರು. ಹಾಂ, ಕುತ್ಕೊಳ್ಳೋಕೆ ಹೇಳಿ ಬರ್ತೀನಿ. ಕೂತ್ಕೊಳ್ಳಿ ಬರ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು. ನಮಸ್ಕಾರ ಬಂದವರು. ಆರಾಮ ಸರ್? ಆರಾಮಿದೆ, ನೀವು ಆರಾಮಿದ್ದೀರಾ? ಇನ್ನೇನೋ ಫೋನ್ ಮಾಡಿದ್ರಿ, ಕತೆ ಏನೋ ಇದೆ ಅಂತ? ಅದೇ ಸರ್, ಒಂದೆರಡು ಸ್ಟೋರಿಗಳು ಮಾಡ್ಕೊಂಡಿದ್ದೆ ಸರ್. ಹಾಂ ಓಕೆ ಸರ್, ಈ ಥರ ಸ್ಟೋರಿ ಮಾಡ್ಕೊಂಡಿದ್ದೀನಿ ಸರ್, ಪಾಲ್ತು ನಾನಲ್ಲ ಅಂತೇಳಿ. ಓಕೆ. ಇದು ಫಾಲ್ತು ನಾನೆಲ್ಲ ಒನ್ಲೈನ್ ಸ್ಟೋರಿ ಹೇಳ್ತೀರಾ ಸರ್? ಇದು ಏನೈತೆ ಅಂದ್ರೆ ಸರ್, ಒನ್ಲೈನ್ ಸ್ಟೋರಿ ಸರ್. ಒಬ್ಬ ತಂದಿ ಒಬ್ಬರ ಮಗ, ಅವ್ರ ನಡುವಿನ ಸಂಬಂಧ ಸರ್. ಒಂದು ನಿಮಿಷ. ಕುಮಾರ, ಇದೇನು ಬಾಯಲ್ಲಿ ಯಾವಾಗಲೂ ಏನಾದರೂ ಹಾಕೊಂಡೇ ಇರ್ತೀಯಲ್ಲ? ನಮ್ಮ ಬಿಜಾಪುರ ಸೈಡ್ ಇದೇ ತರ ಸರ್, ಯಾವಾಗ ಇದ್ರಾನೆ ಹೆಚ್ಚಿರುತ್ತೆ ನಿಜ ಮಾಡೋದು. ಹೇ ನಿನ್ನ ಬರೀ ಏನಾದರೂ ಒಂದು ಹೇಳ್ತಾನೆ ಇರ್ತೀವಿ. ಕೊಡ್ರಿ. ಇದು ಒಂದು ತಂದಿ ಮಗನ ಸಂಭಾಷಣೆ ಇದೆ ಸರ್ ಇದರಲ್ಲಿ. ಹಾಂ ಓಕೆ. ಒಬ್ಬ ತಂದಿ ಮಗನ ಯಾವ ಥರ ರೆಸ್ಪೆಕ್ಟ್ ಕೊಡ್ತಾನಂತೇಳಿ, ಅದು ಒಂಥರ ಹಾರ್ಟ್ ಟಚ್ ಆಗೋ ಥರ ಆ ಥರ ಒಂದು ಸ್ಟೋರಿ ಇದೆ ಸರ್. ಅಲ್ಟಿಮೇಟ್ ಇದೆ ಸರ್. ಇದೊಂದು ಸರ್ ಹೀರೋ ಎಂಟ್ರಿ ಸಾಂಗ್ ಸರ್, ಇದೊಂದು ಮಾಡ್ಕೊಂಡಿದ್ದೀನಿ ಸರ್. ಇದು ಮಾರುತಿ ನಗರ ಅಂತೇಳಿ ಒಂದು ಬಿಗ್ ಮೂವಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸರ್. ಮಾರುತಿ ನಗರನ? ಹಾಂ ಸರ್, ಅದೊಂದು ಮಾಡ್ಕೊಂಡಿದ್ದೀನಿ ಸರ್. ಚೆನ್ನಾಗಿದೆ ಸರ್, ಕಂಟೆಂಟು ಚಲೋ ಇದೆ ಸರ್. ಕಾಮಿಡಿ ಆಕ್ಟರ್ಸ್ಗೆಲ್ಲ ಹಾಕಿದ್ದೆ. ಹಾಂ ಸರ್, ವಿತ್ ಫೋಟೋಗ್ರಫಿ ಮಾಡಿದ್ದೀರಾ? ಫೋಟೋಗ್ರಫಿನೂ ಮಾಡಿದ್ದೀವಿ ಸರ್. ಹಾಂ ಓಕೆ. ಅಂದ್ರೆ ಈ ಥರ ಕ್ಯಾರೆಕ್ಟರ್ ನಮಗೆ ಬೇಕು ಸರ್ ಅಲ್ಲಿ. ಹಾಂ ಓಕೆ. ಆ ಕ್ಯಾರೆಕ್ಟರ್ ಇದ್ರೆ ಮಾತ್ರ ಈ ಮೂವಿ ಒಂದು ಏನೋ ಸಕ್ಸಸ್ ಆಗುತ್ತೆ ಅಂತ ಹೇಳಿ. ಓಕೆ ಓಕೆ ಓಕೆ. ಹಾಗೆ ಆಲ್ಬಮ್ ಸಾಂಗ್ನು ಮಾಡ್ಕೊಂಡಿದ್ದೀನಿ ಸರ್. ಹಾಂ ಓಕೆ. ಅವನು ಮಾಡ್ಕೊಂಡಿದ್ದೀನಿ ಸರ್.
ಸರ್ ಒಂದು ಹಾಡು ತೋರಿಸಲ್ಲ ಸರ್? ಆಲ್ಬಮ್ ಸಾಂಗ್ ಮಾಡಿದ್ದೀರಾ? ಹಾಂ ಸರ್. ಹೇಳಿ. ಏನ ಚಂದ ಕಾಣುತ್ತಾಳ ಸುರ ಸುಂದರಿ, ಕಣ್ಣೊಳಗ ಮೂಡೈತಿ ಕಾದಂಬರಿ, ಎದಿಯಾಗ ಓಡತೈತಿ ಹುಚ್ಚುವೋರಿ, ಅಮುವಾಸೆ ಕತ್ತಲಾತ ಕೌಲದಾರಿ, ಹೂಡೋಕೆ ಹೋದೆ ನಾನು ನವಿಲಾಗರಿ, ನಾಚಿ ನೀರಾಗಿದೆ ನವಿಲ ಮರಿ. ಈ ಥರ ಮಾಡ್ಕೊಂಡಿದ್ದೀವಿ ಸರ್. ಇನ್ನೊಂದು ಆಲ್ಬಮ್ ಇದು ನೀವೇ ಟ್ಯೂನಿಂಗ್ ಮಕ್ಕಿದ್ದ? ಹಾಂ ಸರ್. ಚೆನ್ನಾಗಿದೆ. ಇದನ್ನ ಯಾವ ಯಾವ ಹೀರೋ ಹಾಕೊಂಡು ಮಾಡ್ಕೋಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ? ಪ್ಲಾನ್ ಅಂತ ಏನಿಲ್ಲ ಸರ್. ಈಗ ಮುಂದೆ ಪ್ರೊಡ್ಯೂಸರ್ ಯಾರಾದ್ರೂ ಸಿಕ್ಕರೆ ಅದು ಇದು ಮಾಡ್ಕೊಂಡು ಮಾಡಿ ಸರ್. ಹಾಂ, ಓಕೆ. ಹಾಂ, ತಗೊಳ್ಳಿ ಜ್ಯೂಸ್ ಕುಡಿ. ಹಾಂ, ತಗೊಳ್ಳಿ. ಹಾಂ ಸರ್, ಒಂದು 15-20 ವರ್ಷ ಆಯ್ತು ಸರ್ ಈ ಥರ ಸ್ಟೋರಿ ಬರೀದು, ಈ ಥರ ಹಿಂಗೆ ಲಿರಿಕ್ಸ್ ಸಾಂಗ್ ಬರೀದು ಸರ್. ಹಿಂಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸರ್. ಒಂದೆರಡು ಬಿಗ್ ಮೂವಿನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸರ್. ವಿತ್ ಸ್ಕ್ರಿಪ್ಟ್ ಮತ್ತು ಅವರ ಫೋಟೋಶೂಟು ಮಾಡಿದ್ವಿ ಸರ್. ಕ್ಯಾರೆಕ್ಟರ್ ಬರ್ತಾ ಉಂಟು. ಓಕೆ ಓಕೆ ಓಕೆ. ಹಾಂ, ನೀವೇನಾದ್ರೂ ಒಂದು ದೊಡ್ಡ ಮನಸ್ಸು ಮಾಡಿದ್ರಿ ಸರ್? ಅಲ್ಲ, ಮಾಡೋಣ ಅಂದರೆ ಈಗ ನಮ್ದು ಆಲ್ರೆಡಿ ನಡೀತಾ ಇದೆ ಅಲ್ಲ. ಏಯ್ ಹೋಗ, ಅದು ಗೊತ್ತಾಗಲ್ಲ ಅವ್ರಿಗೆ. ನಮ್ಮ ತ್ರಿವರ್ಮ ಅಂತ ಇಲ್ಲಿ ನೋಡಿರ್ಬೋದು ನೀವು. ತ್ರಿವರ್ಮ ಅಂತ ಒಂದು ಪೌರಾಣಿಕ ಚಿತ್ರ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದೆಲ್ಲ ಬಜೆಟ್ ತೆಗ್ದಿದ್ದೀವಿ. ಸಪೋಸ್ ನೋಡೋಣ, ಇದು ನಿಮ್ಮ ಕಥೆನೂ ಚೆನ್ನಾಗಿದ್ರೆ ನಾವು ಮುಂದೆ ಮೂವ್ ಮಾಡ್ತೀನಿ. ನಿಮ್ಗೆ ಆಲ್ಮೋಸ್ಟ್ ನಾನು ನಂದು ಏನು ಪ್ರಾಜೆಕ್ಟ್ ಇದೆಯಲ್ಲ, ಈ ಪ್ರಾಜೆಕ್ಟ್ ಮುಗಿದ್ಮೇಲೆ ನಿಮ್ಮ ಪ್ರಾಜೆಕ್ಟ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಯಾವ ಥರ ಸ್ಕ್ರಿಪ್ಟ್ ಬೇಕು, ಯಾವ ಥರ ಕಂಟೆಂಟ್ ಬೇಕಂದ್ರೆ ಅದೇ ಥರ ನಾನು ರೆಡಿ ಮಾಡ್ಕೊತೀನಿ ಸರ್. ನಾನು ಈ ಸೆಂಟಿಮೆಂಟ್ ಓಕೆ. ಅಲ್ಲ, ನಿಮ್ದು ಇದೆಯಲ್ಲ 4 ಕತೆ ಇದೆಯಲ್ಲ, ಇದು ನನಗೆ ಹೇಳಿದ್ರಲ್ಲ, ಇದು ಫಾಲ್ತು ನಾನಲ್ಲ, ಈ ತಂದೆ ಮಗನ ಸೆಂಟಿಮೆಂಟ್, ನಾನು ಇದೇ ಥರ ಹುಡುಕ್ತಾ ಇದ್ದೆ. ಇದೇ ಥರ ಸಿಕ್ಕಿದ್ರಿಂದ ನನಗೆ ಏನು ಪರವಾಗಿಲ್ಲ, ಒಳ್ಳೇದೇ ಕತೆ ಎಲ್ಲ. ನನಗೆ ನಿಮ್ಮ ಕಂಟೆಂಟ್ ಇಷ್ಟ ಆಗಿದೆ, ಟ್ಯಾಲೆಂಟ್ ಇದೆ. ಮನೋರ ನಿಮ್ಮ ಬಗ್ಗೆ ಕೇಳಿದ್ದೀನಿ ಆಲ್ರೆಡಿ ನಾನು, ಯಾಕಂದ್ರೆ ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತೇಳಿ ಕೇಳ್ಪಟ್ಟಿದ್ದೀನಿ. ಹೊಸಬರು ಏನೋ ಚೆನ್ನಾಗಿ ಬರೀತಾ ಇದ್ದಾರೆ ಅಂತ ಕೇಳಿದ್ದೀನಿ. ಆದರೆ ಇವತ್ತು ನಿಮ್ಗೆ ಮೀಟ್ ಮಾಡುವಂಥ ಅವಕಾಶನೂ ಸಿಕ್ತು. ಇನ್ನೊಂದು ಮಾಡಿದ್ದೀನಿ ಸರ್, ಇದು ಕಾಡು ಮಲ್ಲಯ್ಯ ಮತ್ತು ಇದು ಬೆಟ್ಟದ ಮಲ್ಲಯ್ಯ ಅಂತೇಳಿ ಸರ್. ಇದು ಬಿಗ್ ಮೂವಿ ಪ್ರೊಡಕ್ಷನ್ ಸರ್. ಇದು ಚೆನ್ನಾಗಿದೆ ಸರ್ ಸ್ಟೋರಿ ಸರ್. ಕಾಡೊಳಗೆಲ್ಲ ಇದೆ ಸರ್. ಚಲೋ ತಗೋಬೋದು ಸರ್. ಈ ಕಾಡಿಂದೆಲ್ಲ ತೋರಿಸಿ ಅಲ್ಲೆಲ್ಲ ಹಿಂಗೆ ಲೊಕೇಶನ್ ಹಾಕೊಂಡು ಚೀಲಪಾಡ ಟೈಪ್ ಅವನ್ನೆಲ್ಲ ಸುತ್ತಕೊಂಡು ಒಳ್ಳೆ ಕಂಟೆಂಟ್ ಇದೆ ಸರ್. ಒಂದು 2 ಊರುಗಳ ಮಧ್ಯೆ ಏನಾಗುತ್ತೆ ಸ್ಟೋರಿ ಸರ್. ಅದರ ಒಂದು ಇದು ತಂದೆ ಮಗ ಸ್ಟೋರಿ ಇದೆಯಲ್ಲ, ಇದು ನನಗೆ ಕಂಟೆಂಟ್ ಇಷ್ಟ ಆಗಿದೆ. ಇದು ನನಗೆ PDF ಮಾಡಿ. ಇದೊಂದು ಕಾಪಿ PDF ಮಾಡಿ. ಯಾಕಂದ್ರೆ ನಾವು ಕೂತ್ಕೊಂಡಿರೋದು ದುಡ್ಡು ಹಾಕಿ ದುಡ್ಡು ತೆಗಿಯಕ್ಕೆ. ನಮಗೇನ್ ಬೇಕು? ಕ್ವಾಲಿಟಿ ಬೇಕು, ಕ್ವಾಲಿಟಿ ವರ್ಕ್ ಬೇಕು. ಕ್ವಾಲಿಟಿ ವರ್ಕ್ ಇದ್ರೆ ನಾವು ಎಂತವ್ರಿಗಾದ್ರೂ ಸಪೋರ್ಟ್ ಮಾಡೇ ಮಾಡ್ತೀವಿ. ನಮಗೇನ್ ಬೇಕು? ಸ್ಟ್ರಾಂಗ್ ಆಗಿರೋ ಕಂಟೆಂಟ್ ಬೇಕು ಅಷ್ಟೇ. ಮೇನ್ ಅಂದ್ರೆ ನಾವೀಗ ಎಲ್ಲ ನೀವು ನೋಡ್ತಾ ಇರ್ತೀರಾ, 4 ಭಾಷೆಯಲ್ಲಿ ಚಿತ್ರ ಬಂತು, 3 ಭಾಷೆಯಲ್ಲಿ ಚಿತ್ರ ಬಂತು, ಅದೆಲ್ಲ ನೋಡ್ತಾ ಇದ್ದೀರಲ್ಲ. ನಾವು ಅವ್ರಿಗೆಲ್ಲ ಟಕ್ಕರ್ ಕೊಡುವಂಗ್ ಮಾಡಿದ್ರೆ ಮಾತ್ರ ನಮ್ಮ ಹೆಸರು ಉಳಿಯುತ್ತೆ. ಇಲ್ಲಾಂದ್ರೆ ನಾವು ಏನ್ ಮಾಡಿದ್ರು ಸಾಧ್ಯ ಇಲ್ಲ. ಓಕೆನಾ? ಅದಕ್ಕೆ ನಾವು ನಿಮ್ ಕತೆಗಳಂತೂ ಇಷ್ಟ ಆಗಿದೆ ನನಗೆ. ಅದು ಫಾಲ್ತು ನಾನಲ್ಲ, ಅದೇನು ಹೇಳಿದ್ರಲ್ಲ, ಅದು ಅಡ್ಡಿಲ್ಲ. ಆ ತಂದೆ ಮಗನ ಸೆಂಟಿಮೆಂಟು ಇದೆ, ಅದನ್ನ ನೋಡೋಣ. ನಾನು ಮಾತಾಡ್ತೀನಿ. ಓಕೆ ಸರ್, ಬನ್ನಿ, ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಓಕೆನಾ? ಓಕೆ ಸರ್. ನಾನು ನಿಮ್ಗೊಂದು ಅವಕಾಶ ಕೊಡ್ತೀನಿ. ಸದ್ಯಕ್ಕೆ ನಂಬ್ಕೊಂಡು ಕೂಡಬೇಡ. ಈಗಾಗಲೇ ನಮ್ದೊಂದು ಮೂವಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಅದು ಮುಗಿದ ತಕ್ಷಣ ನಾನೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸಪೋಸ್ ನೋಡೋಣ, ಇದು ನಿಮ್ಮ ಕಥೆನೂ ಚೆನ್ನಾಗಿದ್ರೆ ನಾವು ಮುಂದೆ ಮೂವ್ ಮಾಡ್ತೀನಿ. ನೀವು ಸ್ಟೋರಿ ಹೇಳಿರಿ, ಭಾಳ ಚೆನ್ನಾಗಿದೆ. ನಾನು ನಿಮ್ಗೊಂದು ಅವಕಾಶ ಕೊಡ್ತೀನಿ. ಸದ್ಯಕ್ಕೆ ನಂಬ್ಕೊಂಡು ಕೂಡಬೇಡ್ರಿ. ಒಳ್ಳೆ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ನಾವು ಕೂಡ. ಇದು ಮುಗಿದ ತಕ್ಷಣ ನಾನೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಇದು ನನಗೆ ಕಂಟೆಂಟ್ ಇಷ್ಟ ಆಗಿದೆ, ಇದು ನನಗೆ PDF ಮಾಡಿ. ಒಳ್ಳೆ ಮನಸ್ಸಿಗೆ ನನಗೆ ಒಳ್ಳೇದಾಗೇ ಆಗುತ್ತೆ.
ನೀನೆ, ಪ್ರಾಣಕ್ಕೆ ಪ್ರಾಣ ನೀನೆ, ನನ್ನ ಪ್ರಪಂಚ ನೀನೇನೆ, ನನ್ನ ಪ್ರಪಂಚ ನೀನೇನೆ, ನನ್ನ ಪ್ರಪಂಚ ನೀನೇನೆ. ಗೆಳೆಯ ಗೆಳೆಯ ನನ್ನ ಗೆಳೆಯ, ಒಡೆಯ ಒಡೆಯ ನನ್ನೊಡೆಯ. ನಗುವಾಗ ದೊರೆಯಂತೆ ನೀ, ಅಳುವಾಗ ಮಗುವಂತೆ ನೀ, ನಿನ್ನಂತೆ ಜಗದಲ್ಲಿ ಯಾರಿಲ್ಲ. ನೀನಾದೆ ನನ್ನ ಉಸಿರಲ್ಲ, ನೀನಾದೆ ನನ್ನ ಉಸಿರಲ್ಲ ಗೆಳೆಯ, ನೀನಾದೆ ನನ್ನ ಉಸಿರಲ್ಲ. ಏನೇನು ನೋಡಬೇಕು ನಿನ್ನಂದ್ರೆ ನನಗೆ ಜೀವ. ಎಂತೆಂಥವ್ರೋ ಫ್ರೆಂಡ್ಶಿಪ್ ನೋಡಿದ, ಆದ್ರೆ ನಿಮ್ಮಂತ ಫ್ರೆಂಡ್ಶಿಪ್ ನಾ ಎಲ್ಲೂ ನೋಡೇ ಇಲ್ಲ. ಫ್ರೆಂಡ್ಶಿಪ್ ಅಂದ್ರೆ ಸಾಮಾನ್ಯನ. ಅಯ್ಯೋ, ನಾ ಮರ್ತೇ ಬಿಟ್ಟೆ. ನಾನು ನೋಡ್ಸ್ಬೇಕು ಅಲ್ಲೇ ಕಾಲೇಜ್ನಲ್ಲಿ ಬಿಟ್ಟು ಬಂದೆ. ಹೋಗಿ ತೊಗೊಂಡ್ಬಿಡ್ತೀನಿ. ತಗೊಂಬ ಮಗ, ಒಂದು ನಿಮಿಷ. ಮನು ಮನು ಇಲ್ಲಿ ಹೋದಪ್ಪ ಇವನು. ಕತೆ ಬರೀ ಹುಚ್ಚಲ್ಲಿ 1 ನಿಮಿಷ ಗ್ಯಾಪ್ ಸಿಕ್ಕರೆ ಸಾಕಿ ನನ್ನ ಮಗ ಎಲ್ಲಿ ಬೇಕಾದ್ರಲ್ಲಿ ಹೋಗ್ಬಿಡ್ತಾನೆ. ಕ್ಯಾಂಪಸ್ಸಲ್ಲಿ ಏನಾದರೂ ಇರ್ಬೇಕು ನಿಮಗೆ. ಎಲ್ಲಿ ಹೋದ್ರಿ ಇವರಿಬ್ರು? ಮೊದಲೇ ಇವರಿಬ್ರು ಫ್ರೆಂಡ್ಶಿಪ್ ಬೇರೆ ಜಾಸ್ತಿ. ನಾನು ಬಿಟ್ಟ ಹೋಗ್ಬಿಟ್ಟಾರೆ. ನೋಟ್ಸ್ ತೊಗೊಂಬರ ಅಷ್ಟರೊಳಗೆ. ಮೇ ಬಿ ಕ್ಯಾಂಪಸ್ನಲ್ಲಿ ಇರ್ಬೋದು. ಹೋಗಿ ನೋಡಿ ಬಂದ್ರೆ ಆಯ್ತು. ನೀನು ಕೂತಿದೀಯಾ? ನೀವಿಬ್ರು ಸೇರ್ಬಿಟ್ರೆ ನಾ ಒಬ್ಳೆ ಇರೋದನ್ನ ಮರ್ತು ಬಿಡ್ತೀರಾ ಅಲ್ವಾ? ಇದೊಂದು ಡೈಲಾಗ್ ಬಿಟ್ರೆ ಬೇರೆ ಏನು ಬರೋದಿಲ್ಲ. ಬಾ ಇದೊಂದು ಡೈಲಾಗ್ ಪರ್ಫೆಕ್ಟ್ ಆಗಿ ಹೇಳ್ತೀಯ. ಬಾ ಕುತ್ಕೋ ಬಾ. ಅಲ್ಲ, ನನ್ನ ಟೆನ್ಷನ್ ಅರ್ಥ ಮಾಡ್ಕೊಳ್ಳಲ್ಲ ನೀವು. ಕಾಲೇಜ್ ಬೇರೆ ಮುಗ್ತಾ ಬಂತು. ನಿಮ್ ಮುಂದಿನ ಪ್ಲಾನಿಂಗ್ ಏನು ಅಂತ ಹೇಳಲೇ ಇಲ್ಲ. ಮಣ್ಣೂರ ಕೆಲಸ ಆಯ್ತದ ನನಗೋಸ್ಕರ. ಬರೇ ಇಂಥದ್ದೇ ನಿಮ್ದು. ಬರೀ ತಮಾಷೆ ಮಾಡೋದ್ ಬಿಡಿ. ಹೇಳಿ ನಿಮ್ ಮುಂದಿನ ಪ್ಲಾನಿಂಗ್ ಏನಂತ. ನನಗಂತೂ ನಮ್ಮಪ್ಪ ಅಮೆರಿಕದಲ್ಲಿ ಜಾಬ್ ಹುಡುಕ್ತಿದ್ದಾರೆ. ಜಾಬ್ ಮಾಡ್ಕೊಂಡು ಅಲ್ಲೇ ಇದ್ಬಿಡ್ತೀನಿ. ನನ್ ಕತೆನಾ ನೋಡ್ರಪ್ಪ, ನಮ್ಮ ಮಾವ ಆಸ್ಟ್ರೇಲಿಯಾದಲ್ಲಿದ್ದಾನೆ. ಅವನ ಮದುವೆ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗ್ಬಿಡ್ತೀನಿ. ಹೌದು, ಮುಂದೇನು ನಿಂದ ಪ್ಲಾನಿಂಗ್? ನೋಡಜಯ್, ನಾನಂತೂ ಇವಾಗ ಕತಿ ಬರಿತಾ ಇದ್ದೇನೆ. ಆ ಕತಿಗಳನ್ನ ಇಟ್ಕೊಂಡು ಒಂದು ದೊಡ್ಡ ಸಿನಿಮಾ ಮಾಡ್ಬೇಕಂತ ಆಸೆ ಪಡ್ತೇನೆ. ಸಿನಿಮಾ ಮಾಡಿ ಒಬ್ಬ ಒಳ್ಳೆ ಕತೆಗಾರನಾಗಿ ಒಬ್ಬ ಒಳ್ಳೆ ನಿರ್ದೇಶಕ ಆಗ್ಬೇಕಂತೇಳಿ ಒಂದು ದೊಡ್ಡ ಕನಸು ಐತೆ ಮಾಡ್ಕೊಂಡು. ಒಳ್ಳೆ ವಿಚಾರ, ಒಳ್ಳೆ ಪ್ಲಾನ್. ಆಲ್ ದಿ ಬೆಸ್ಟ್ ದೋಸ್ತ್. ನಿನಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಜಯ್. ಒಳ್ಳೇದು ಮಾಡಲಿ ನಿನಗೆ. ಥ್ಯಾಂಕ್ ಯು ಅಜಯ್. ಫ್ಯೂಚರ್ ಚೆನ್ನಾಗಿರ್ಲಿ. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿಪ್ಪ ನಿಂಗೆ. ಥ್ಯಾಂಕ್ ಯು ಪೂಜಾ. ಹೌದು, ಹಿಂಗೆ ಮಾತಾಡ್ಕೊಂಡು ನಿಲ್ತಿರೋ? ಏನಾದ್ರೂ ಪಾರ್ಟಿ ಕೊಡಿಸ್ತೀರಾ ನಂಗೆ? ಪಾರ್ಟಿ ಕೊಡಿಸ್ಲಿರ ಬಿಡುದಲಿಕ್ಕೆ? ಸಾಕು ಬನ್ನಿ. ಗ್ಯಾರಂಟಿ ಬಿಡಲ್ಲ. ಪಾರ್ಟಿ ಕೊಡಿಸಿಲ್ಲ ಅಂದ್ರೆ ಅವಳು ಕೊಡಿಸ್ ಬನ್ನಿ, ನನಗೆ ಬೇಕಿವಾಗ. ಬಿಡಪ್ಪ, ಪಾರ್ಟಿ ಅನ್ನೋಳು ಅವಳನ್ನ ಕೇಳೋಣ. ಐಸ್ ಕ್ರೀಮ್ ಅಷ್ಟೇ. ಎಸ್, ಥ್ಯಾಂಕ್ ಯು. ಪೂಜಾ ಅಂತ್ರಿ ಸೆಟ್ಲ್ ಆಗೋ ಪ್ಲಾನ್ ಮಾಡಿಬಿಟ್ಟ ಆಲ್ರೆಡಿ ಇವಾಗ. ಆಸ್ಟ್ರೇಲಿಯಾ ಪ್ಲಾನ್ ಇಲ್ಲಂತೂ ಏನಿಲ್ಲ, ಆಸ್ಟ್ರೇಲಿಯಾಗೆ ಹೋಗ್ತಾವಂತೆ. ನೀವು ಕೈ ನೋಡ್ತೀಯ, ಹೋಗೋದು ನಿಜ ತಾನೇ? ಅಲ್ಲ, ಇವರು ಹೆಂಗೆ ಪ್ರೀ ಪ್ಲಾನ್ ಮಾಡೋದು? ಏನು ಮಾಡ್ತಾನೆ ಹುಡುಗ? ಇಂಜಿನಿಯರ್ ಅದ. ನಿನ್ನ ಥರನೇ ಹೇಳಿ. ಹೌದು, ನಾನು ಕಾಮಿಡಿ ಪೀಸ್ ಕಾಣಿಸ್ತೇನಾ? ಒಂಥರ ಹಾಗೆ. ನಿಮ್ಮ ಟ್ರೀಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಅಜಯ್. ಸಖತ್ತಾಗುತ್ತೆ.
ಎಂಥದ್ದೇ ಸಮಸ್ಯೆ ಇದ್ದರೂ ನನ್ನ ನೆನಪು ಮಾತ್ರ ನಿನಗಿರಲಿ. ಓಕೆ? ಖುಷಿಯಾಗಿ ಒಂದು ಸೆಲ್ಫಿ. ಎಸ್. ಮೆಮೊರಬಲ್ ಮೂಮೆಂಟ್. ಮನು. ಹಲೋ ಮನು. ಹಲೋ ಅಜಯ್. ಹಾಯ್ ಮನು. ಹೇಗಿದೆ ಅಜಯ್? ಸೂಪರ್ ಆಗಿದೆ ಮಗ. ನೀನಾಗೋಗಿದೆಯಾ? ನಾನು ಸೂಪರ್ ಆಗಿದ್ದೀನಿ ಕಣೋ. ಹೇಳೋ ಮತ್ತೇನು ಸಮಾಚಾರ? ನಿನ್ನೊಂದು ಮಾತು ಕೇಳಬೇಕಿತ್ತು ನಾನು. ಯಾಕೋ ಡಲ್ಲಾಗಿದೆಯಾ? ಏನದು? ನನ್ನ ಕತೆಗೆ ಪ್ರೊಡ್ಯೂಸರ್ ಆಗಿ ದುಡ್ಡು ಹಾಕ್ತೀಯಾ? ಮನು. ಹಾಂ ಅಜಯ್. ಮನು ಏನು ತಪ್ಪು ತಿಳ್ಕೊಬೇಡ. ಹಾಂ, ಇವಾಗ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಬಟ್ ಬರ್ತೀನಿ ನಿಮಗೋಸ್ಕರ. ನಾನು ಇಂಡಿಯಾಗೆ ಬಂದೇ ಬರ್ತೀನಿ. ನಾನು ಬಂದು ನಿನ್ನ ಹತ್ರ ಅಲ್ಲೇ ಮಾತಾಡ್ತೀನಿ. ಓಕೆ? ಓಕೆ ಅಜಯ್. ಏನು ತಪ್ಪು ತಿಳ್ಕೊಬೇಡ. ಹಾಂ, ಇವಾಗ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಸರ್ ಬನ್ನಿ. ಮತ್ತೆ ನಿಧಿ ಕೆಲ್ಸಕ್ಕೆ ಬಂದ್ರೆ ನಮ್ದು? ಇಲ್ಲ ಸರ್, ಸರ್ ಇದೆ ಸರ್. ಬನ್ನಿ ಸರ್, ಹತ್ರ ಬನ್ನಿ ಸರ್. ಮತ್ತೆ ಮನೋಹರ್ ಬಂದಿದ್ದಾನು. ಹಾಂ ಬನ್ನಿ ಮನೋಹರ್ ಸರ್, ಕೂತ್ಕೊಳ್ಳಿ. ಹೇಳಿ ಮನೋಹರ್, ಆರಾಮಿದ್ದೀರಾ? ಆರಾಮಿದೆ ಸರ್. ನಾವು ಆರಾಮಿದ್ದೀವಿ. ಹಾಂ ಸರ್, ಅದು ಮನೆ ಮಾತಾಡ್ತೀನಿ ಸರ್ ಸ್ಟೋರಿ. ಹಾಂ ಹೇಳಿ. ಅದು ಏನೋ ಮಾಡ್ತೀನಿ ಸರ್. ನಾ ಹೇಳಿದ್ದೀನಲ್ಲ ಮನೋಹರೇ. ಹಾಂ ಸರ್. ಅದೇ ನಮ್ದು ನಮ್ಮ ತ್ರಿವರ್ಮ ಅಂತ ಇಲ್ಲಿ ನೋಡಿರ್ಬೋದು ನೀವು. ಅದು ಸ್ವಲ್ಪ ನಾವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅದು ಸ್ವಲ್ಪ ರಿಲೀಸಿಂಗ್ ಎಲ್ಲ ಆಗಲಿ. ಹಾಂ, ರಿಲೀಸಿಂಗ್ ಎಲ್ಲ ಆಗಲಿ. ನಾನು ನಿಮ್ಗೆ ಮಾಡ್ಕೊಡ್ತೀನಿ, ಕನ್ಫರ್ಮ್ ಆಗಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಆದರೆ ನಮ್ಮ ರಿಲೀಸಿಂಗ್ ಆಗೋವರೆಗೂ ಎಲ್ಲೂ ಬಜೆಟ್ ಆಗ್ಲಿಕ್ಕೆ ಆಗೋದಿಲ್ಲ. ಒಂದ್ಸಲಿ ಕಾನ್ಸಂಟ್ರೇಟ್ ಅದ್ರ ಮೇಲೆ ಮಾಡಿದ್ದೀವಿ ಅಂದಮೇಲೆ ಮತ್ತು ಬೇರೆ ಕಡೆ ಎಲ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಂ, ನಾನು ಮಾಡ್ತೀನಿ, ನಿಮ್ಗೆ ಹೇಳಿದ್ದೀನಲ್ಲ, ಮಾಡ್ತೀನಿ. ನಿಮಗೆ ಆ ಥರ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಹೇಳಿ, ನಾನು ಸ್ವಲ್ಪ ನಿಮಗೆ ಇದನ್ನು ಮಾಡ್ತೀನಿ. ನೀವು ವರ್ಕ್ ಮಾಡ್ಕೊಳ್ಳಿ. ಸಮಸ್ಯೆ ಅಂತ ಏನಿಲ್ಲ ಸರ್. ಹಾಂ, ಆದರೆ ಅದೇನು ಮಾಡ್ಬೇಕಿತ್ತು ಸರ್ ಪ್ರೊಡ್ಯೂಸರ್. ಇಟ್ಕೊಳ್ಳಿ, 1-2 ಸಾವಿರ ಇಟ್ಕೊಳ್ಳಿ ಬೇಕಾದ್ರೆ ನೀವು. ಇಲ್ಲ ಸರ್, ಇಲ್ಲ ಸರ್. ಅಲ್ಲ ನೀವು ಇಟ್ಕೊಳ್ಳಿ. ನನಗೆ ಅಲ್ಲ, ನನ್ನ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನೀವು ಇಟ್ಕೊಳ್ಳಿ, ವರ್ಕ್ ಮಾಡಿವ್ರಂತೆ. ಆದರೆ ನಮ್ಗೆ ಏನಾಗುತ್ತೆ ಗೊತ್ತಾ, ಈಗ ಆ ಕೆಲಸ ಮುಗಿದೇನೆ ಈ ಕೆಲಸ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ. ಅದು ಕೆಲಸ ಮುಗಿಬೇಕು, ಕಂಪ್ಲೀಟಾಗಿ ಮುಗಿದ್ರೆ ನಮ್ಗೆ ಮಾಡ್ಲಿಕ್ಕೆ ಆಗೋದು. ಹಾಂ, ನಾನು ಹೇಳಿದ್ದೀನಲ್ಲ, ಬೇಕಾದ್ರೆ ನಿಮ್ಗೆ ಹಂಗೇನಾದರೂ ಸಮಸ್ಯೆ ಇದ್ದರೆ ನೀವು ಇದನ್ನು ಮಾಡ್ಕೊಳ್ಳಿ, ಕೆಲಸ ಮಾಡ್ಕೊಳ್ಳಿ. ನಾನು ನಿಮ್ಗೆ ಮಾಡ್ಕೊಡ್ತೀನಿ, ಕನ್ಫರ್ಮ್ ಆಗಿ ಮಾಡ್ಕೊಡ್ತೀನಿ. ಓಕೆನಾ? ಹಾಂ, ನಾನು ಮಾಡ್ಕೊಡ್ತೀನಿ. ಇಲ್ಲ ಸರ್, ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ಹಾಂ, ನಿಮ್ಮ ಕೆಲಸ ಮಾಡ್ತೀನಿ ನಾನು. ಅದ್ರ ಬೇರೆಯವ್ರ ಕಡೆ ಅಲೆದಾಡಿ ಬಂದು ಸರ್ ಸಾಕಾಗಿದೆ ಸರ್ ನಂಗೆ. ಅದಕ್ಕೆ ನಾನು ಹೇಳಿದ್ದೀನಲ್ಲ ಮನೋಹರೇ, ನಿಮ್ಗೆ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ. ಹಾಂ, ಇಲ್ಲ ಸರ್, ಇದು ಪ್ರೊಡಕ್ಷನ್ ಯಾವ್ದಾರು ಅದು ಪಾಲ್ತು ನಿಮ್ಗೆ ಕಂಟೆಂಟ್ ಇಷ್ಟ ಆಗಿದೆ ಅಂದ್ರಲ್ಲ ಸರ್, ಅದನ್ನೇನಾದರೂ ಅದನ್ನೇ ಮಾಡ್ತೀನಿ. ಆದರೆ ನಮಗೆ ನಮ್ಮದು ನಡೀತಾ ಇರೋ ಮೂವಿದೆಲ್ಲ ಮುಗಿಬೇಕು ಮನೋಹರೇ. ಈಗ ನಾವು ನಿಮಗೆ ನಾನು ಮಾಡ್ಲಿಕ್ಕೆ ಬೇಡ ಅಂತ ಹೇಳ್ತಾ ಇಲ್ಲ, ನಮ್ಮ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿ. ಆದರೆ ನಮಗೆ ಟೈಮ್ ಬೇಕು, ಅದು ಮುಗಿದೇನೆ ಈ ಪ್ರಾಜೆಕ್ಟ್ ನಾವು ಕೈಗೆ ತೊಗೊಳ್ಳಿ. ಅದೇ ನಿಮ್ಗೆ ಸಮಸ್ಯೆ ಇದ್ರೆ ಬೇಕಾದರೆ ನೀವು ಖರ್ಚಿಗೆ ಇಟ್ಕೊಳ್ಳಿ. ನಿಮ್ಮ ಸಮಸ್ಯೆ ಏನಾದರೂ ಇದ್ರೆ ಕೆಲಸ ಮಾಡ್ಕೊಳ್ಳಿ. ಇಲ್ಲ ಸರ್, ಸ್ಟೋರಿ ಬೇಡ ಸರ್, ಆಲ್ಬಮ್ ಆದ್ರೂ ಏನಾರ ಮಾಡ್ಕೋಬೋದು ಸರ್. ಆಲ್ಬಮ್ ನಾವು ಮಾಡೋದಿಲ್ಲ ಮನೋಹರೇ. ನಮ್ದು ಏನೇ ಇದ್ರು ಬಿಗ್ ಮೂವಿ ಅಷ್ಟೇ. ನಾವು ಶಾರ್ಟ್ ಮೂವಿ ಆಯಿತು, ಆಲ್ಬಮ್ ಆಯಿತು, ಆ ಥರ ಏನೂ ಮಾಡೋದಿಲ್ಲ. ಹಾಂ ಸರ್, ನಮ್ದು ಏನೇ ಇದ್ರು ಬಿಗ್ ಮೂವಿ ಮಾತ್ರ. ಹಾಂ, ಆದರೂ ಸರ್ ಪ್ಲೀಸ್ ಸರ್, ಇದೊಂದು ಸರ ನಾನು ಮಾಡ್ತೀನಿ. ಆದರೆ ನಮ್ಗೆ ಟೈಮ್ ಕೊಡಿ, ನಮ್ಗೆ ಟೈಮ್ ಬೇಕು. ಟೈಮ್ ಇಲ್ಲದೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಸರ್, ನನಗೀಗ ಇವಾಗ 15 ವರ್ಷಕ್ಕೆ ಕುಂತು ಬರೋದು ಅಲೆದಾಡಿ ಸಾಕಾಗಿದೆ ಸರ್. ಪ್ಲೀಸ್ ಸರ್, ಇದೊಂದು ಹೆಂಗಾದರೂ ಮಾಡಿ ಹೆಲ್ಪ್ ಮಾಡಿ ಸರ್. ಅಲ್ಲ ಮಾಡ್ತೀನಿ, ಆದರೆ ನಮಗೆ ಅವಕಾಶ ಬೇಕು. ನೀವು ಈ ಥರ ಅವಸರ ಮಾಡಿದ್ರೆ ಆಗೋದಿಲ್ಲ ಮನೋಹರ್ ನನಗೆ. ಪ್ಲೀಸ್ ಸರ್, ಇದೊಂದು ಹೆಂಗಾರು ಮಾಡಿರಿ ಸರ್. ಇಲ್ಲ, ನಾನು ಹೇಳಿದ್ದೀನಲ್ಲ, ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀವು ಈ ಥರ ಫೋರ್ಸಬಲ್ ಮಾಡಿದ್ರೆ ನಮ್ಗೆ ಹೇಗೆ ಸರ್? ಕಾಲು ಹಿಡ್ತೀವಿ ಸರ್. ಮನೋಹರೇ, ಈ ಥರ ಎಲ್ಲ ಮಾಡಬೇಡಿ ನೀವು. ಮನೋಹರೇ ಬಿಡಿ, ಕಾಲು ಬಿಡಿ ಸರ್. ಮನೋಹರೇ ಕಾಲು ಬಿಡಿ ನೀವು. ಬಿಡಿಪ್ಪ ನೀವು, ಈ ಥರ ಮಾಡೋದಿಲ್ಲ. ಕುಮಾರ, ಇವ್ರಿಗೆ ಹೊರಗಡೆ ಕಳ್ಸಪ್ಪ.
ಸರ್ ಪ್ಲೀಸ್ ನಾನು ಹೇಳಿದಿಲ್ಲ, ಇದು ಇಟ್ಕೊಳ್ಬೇಕಾದ್ರೆ ಮನೋರೆ, ನೀವು ದುಡ್ಡು ಇಟ್ಕೊಳ್ಬೇಕಾದ್ರೆ. ಸರ್ ಹೆಂಗಾದ್ರೂ ಮಾಡಿ. ಕುಮಾರ, ಇವ್ರು ಏನಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಮಾಡೋಣ ಮೂವಿ ಮಾಡೋಣ ಅಂತ, ಇವ್ರು ಏನು ಇಷ್ಟೆಲ್ಲ ಹೇಳಿದ್ರು ಅವ್ರು ಅರ್ಥ ಆಗ್ತಾ ಇಲ್ಲ. ನೀನೇನ ಯಾವಾಗಲೂ ನನ್ನ ಜೊತೆ ಮಾತಾಡುವಾಗಲೂ ಬಾಯಲ್ಲಿ ಹಾಕೊಂಡಿರ್ತೀಯ. ಶೇ ಕುಮಾರ, ಇವ್ರು ಹೊರಗಡೆ ಕಳ್ಸಪ್ಪ. ಡ್ರೈವರ್, ಸ್ವಲ್ಪ ಬೇಗ ಬೇಗ ನಡಿಯಪ್ಪ. ಓಕೆ ಸರ್, ಓಕೆ ಸರ್. ಸ್ವಲ್ಪ ಬೇಗ. ಆಯ್ತು, ಓಕೆ ಸರ್. ಡ್ರೈವರ್, ಅಲ್ಲಿ ತುಂಬ ಜನ ಸೇರಿದ್ದಾರೆ, ಏನಾಗಿದೆ ನೋಡ್ಕೊಂಬನ್ನಿ. ಓಕೆ ಸರ್. ಯಾರ ಕತ್ತಿಗಾರ ಅನ್ಸದ ಸ್ಪಾಟ್ ಮೇಲೆ ತೆಗೆದ್ರಿ. ಓ ಮೈ ಗಾಡ್. ಮನು, 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 ಏನಾಯ್ತು ಏನಾಯ್ತು ಮನು? ಯಾರು ನಿಂಗೆ ಈ ಥರ ಮಾಡಿದ್ದು? ಮನು ಮಾತಾಡೋ ಮಾತಾಡೋ. ಅಯ್ಯೋ ಎಷ್ಟೊಂದು ರಕ್ತ ಹೋಗ್ಬಿಟ್ಟಿದೆ. ಅಯ್ಯೋ ದೇವ್ರೆ, ಇಲ್ಲಿ ಯಾರು ಇಲ್ವಲ್ಲಪ್ಪ. ಮನು ಎದ್ದೇಳು ಎದ್ದೇಳು ಮನು, ನಾನು ಬಂದಿದ್ದೀನಿ, ಎದ್ದೇಳು. 4 ಚೆನ್ನಾಗಿರೋ ಒಳ್ಳೆ ಕಥೆಗಳು ಬರ್ತಾನೆ. ಒಬ್ಬರು ಪ್ರೊಡ್ಯೂಸರ್ ಸಿಕ್ಕರೆ ನಮ್ಮ ಸಿನಿಮಾ 100 ಡೇಸ್ ಪಕ್ಕ. ಹೇ ಮನು, ನನ್ನ ಮನ್ಸಿನ ಮಾತು ನೀನು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲೋ. ನೀನು ಹೂ ಅಂದಿದ್ರೆ ಇಡೀ ಚಿತ್ರಕ್ಕೆ ನಾನೇ ಪ್ರೊಡ್ಯೂಸ್ ಮಾಡ್ತಿದ್ನಲ್ಲೋ, ಎಷ್ಟು ದುಡ್ಡು ಬೇಕಾದ್ರೂ ಹಾಕ್ತಿದ್ನಲ್ಲೋ. ನನ್ನ ಕತೆಗೆ ಪ್ರೊಡ್ಯೂಸರ್ ಆಗಿ ದುಡ್ಡು ಹಾಕ್ತೀಯ? ಎಸ್, ಇವನಿಗೇನಾದರೂ ಒಂದು ಶಾಕ್ ಕೊಡಬೇಕಲ್ಲ. ನನಗೊಂದು ಚಾನ್ಸ್ ಸಿಕ್ತು, ಅವನಿಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ ಅನ್ನೋದನ್ನು ಪ್ರೂವ್ ಮಾಡ್ತೀನಿ. ಅವನಿಗೋಸ್ಕರ ಅವ್ನಿಗೆ ಏನೇನು ಬೇಕೋ ಎಲ್ಲ ನಾನು ಪರ್ಚೇಸಿಂಗ್ ಮಾಡಿಕೊಂಡು ಅವನ ಹತ್ರ ಹೋಗ್ಬೇಕು ಇಂಡಿಯಾಗೆ. ಇವಾಗಲೇ ಹೊರಡ್ತೀನಿ. ನಿನಗೋಸ್ಕರ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ತಾನೇ ಅಮೇರಿಕೆ ಅಂತ ಬಂದಿಲ್ಲ. ನಿನಗಿಷ್ಟ ಅಂತ ಏನೇನು ತೊಗೊಂಬಂದಿದ್ದೀನಿ ಗೊತ್ತಾ ಡ್ರೈವರ್? ಆ ಕಾರಲ್ಲಿ ಇಟ್ಟರು ಐಟಮ್ ಎಲ್ಲ ತೊಗೊಂಬರ್ರಪ್ಪ. ನಮ್ಮನಿಗೋಸ್ಕರ ತಂದಿರೋ ಐಟಮ್ ಎಲ್ಲ ತೊಗೊಂಬರು ಪ್ಲೀಸ್, ಎಲ್ಲ ತೊಗೊಂಬರು. ಮನು ಏನು ನೋಡ, ನಿನಗೋಸ್ಕರ ಎಲ್ಲ ತಗೊಂಡು ನಿನಗೆ ಚಿತ್ರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಅಂತ ನಾನು ದುಡ್ಡಿರೋ ದುಡ್ಡು ಎಲ್ಲ ತಗೊಂಡ್ಬಂದಿದ್ದೀನಿ. ಒಂದೇ ಒಂದ್ಸರಿ ಇನ್ನರಿಂದ ಈ ಚಿತ್ರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ನಾನೆಲ್ಲ ಮಾಡ್ಕೊಂಡು ಬಂದಿದ್ದೇನೆ. ಇನ್ಮೇಲಿಂದ ಕತೆಗಾರನಿಗೂ ಸಾವಿಲ್ಲ, ಕತೆಗೂ ಸಾವಿಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ ಮನು, ನಾನು ಪ್ರೂವ್ ಮಾಡ್ತೀನಿ. ಕತೆಗಾರನ ಕತೆಯೊಂದನ
ನಾ ಹೇಳುವೆ ದೇವ ನೀ ಕೇಳೆಯ ಕತೆಗಾರನ ಕತೆಯೊಂದನ ನಾ ಹೇಳುವೆ ದೇವ ನೀ ಕೇಳೆಯ ಕತೆಗಾರನ ಕತೆಯೊಂದನ ನಾ ಹೇಳುವೆ ದೇವ ನೀ ಕೇಳೆಯ ಕತೆಗಾರನ ಕತೆಯೊಂದನ ನಾ ಹೇಳುವೆ ದೇವ ನೀ ಕೇಳೆಯ